ಈ ಹಕ್ಕರಿಕೆ ಸೊಪ್ಪು ಭಾಳ ಬೆಸ್ಟ್. ಹಂಗಂತ ಹೇಳಿ ಹಿಂಗೆ ರಾ ತಿಂತಾರೆ ಎಲ್ಲರೂ, ಭಾಳ ಮಂದಿ ತಿಂತಾರೆ, ಬಟ್ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ. ಅದಕ್ಕೆ ಎಲ್ಲರೂ ಇಷ್ಟಪಡುವಂಗೆ ಮತ್ತು ಮಕ್ಕಳು ಇಷ್ಟಪಡುವಂಗೆ ಒಂದು ಐಟಮ್ ಮಾಡೋಣ ನೋಡ್ರಿ. ಇಲ್ಲಿ ಗ್ರೈಂಡರ್ ಒಳಗೆ ನಾನು ಹಕ್ಕರಿಕೆ ಸೊಪ್ಪನ್ನು ಸ್ವಚ್ಛ ತೊಳೆದು ಹಾಕ್ಕೊಂಡಿದ್ದೆ. ಅದಕ್ಕೊಂದಿಷ್ಟು ಶುಂಠಿ ಹಾಕ್ಕೊಂಡೆ, ಹಸಿ ಶುಂಠಿ ಅಲ್ಲ ಅಂತೀವಲ್ಲ, ಮತ್ತು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಪೌಡ್ರು, ಅದರ ಜೊತೆ ಬಡೆ ಸೊಪ್ಪು ಫೆನಿಲ್ ಸೀಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಧನಿಯಾ ಅಂದ್ರೆ ಹವಿಜದ ಕಾಳು ಹಾಕೋಬೇಕು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಲಿದು ಹಾಕ್ಕೊಡ್ರಿ, ಮತ್ತು ಮಸ್ತಾಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಡ್ರಿ. ದಂಟಿನ ಸಮೇತ ಹಾಕ್ಕೊಂಡು ಒಂದ್ಸರಿ ಗಿರ್ರ ಮಾಡಿದ್ರಂದ್ರೆ ಹಿಂಗೆ ಆಗ್ತದೆ. ಓಕೆ, ಆಮೇಲೆ ಇದಕ್ಕೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರ್ಬೇಕು, ರುಚಿ ಬರ್ಬೇಕಂತ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡೆ ನಾನು. ಈಗ ಇನ್ನೊಂದ್ಸರಿ ಗಿರ್ರ ಮಾಡ್ಕೊಂಡ್ರೆ ಹಿಂಗಾಗ್ಬಿಡ್ತದೆ. ಈಗ ಇದನ್ನ ಒಂದು ಬೌಲಿಗೆ ಹಾಕ್ಕೊಡ್ರಿ. ಇದಕ್ಕೆ ನಾನು ಸ್ವಲ್ಪ ಕ್ರಿಸ್ಪಿನೆಸ್ ಸಲುವಾಗಿ ಅಂತ ಹೇಳಿ 1 ಕಪ್ ರವೆ ಹಾಕ್ಕೊಂಡಿನಿ, 2 ಕಪ್ ನೋಡ್ರಿ ಜೋಳದ ಹಿಟ್ಟು ಹಾಕ್ಕೊಂಡಿನಿ. ಸರಿಯಾಗಿ ಕಲಿಸ್ಕೊಡ್ರಿ. ಚೂರ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಂತೂ ಬೇಕೇ ಬೇಕು, ಜೊತೆಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಚೆಂದಾಗಿ ಇದನ್ನ ಮಿಕ್ಸ್ ಮಾಡಿಕೊಡ್ರಿ. ನೀವು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ದೋಸಾ ಬ್ಯಾಟ್ರ್ ಮಾಡ್ಕೋಬೇಕು. ಮಾಡಿಕೊಂಡು ರಾತ್ರಿ ಇದನ್ನು ಬಿಟ್ಟು ಬಿಡ್ರಿ ಇಡ್ಲಿಕ್ಕೆ. ಓವರ್ ನೈಟ್ ಇಟ್ಟರೆ ಅದೇನಾಗ್ತದೆ, ಮಸ್ತ್ ಫರ್ಮೆಂಟೇಷನ್ ಆಗಿರ್ತದೆ, ಮುಂಜಾನೆ ಈ ಟೈಪ್ ಆಗ್ತದೆ. ಇದು ಇನ್ನೊಂದು ಸರಿಯಾಗಿ ಕಲಿಸ್ಕೊಂಡು ದೋಸೆ ಮಾಡಿಕೊಡ್ರಿ. ಭಾರಿ ನಿಮಗೆ ಕ್ರಿಸ್ಪಿ ಬೇಕು ಅಂದ್ರೆ ಕ್ರಿಸ್ಪಿ ಮಾಡ್ಕೋಬೋದು, ಮೆತ್ತಗೆ ಬೇಕು ಅಂದ್ರೆ ಹೆಂಗೆ ಬೇಕೋ ಹಂಗೆ ದೋಸೆ ಮಾಡಿಕೊಡ್ರಿ. ಮೇಲೆ ಕೆಳಗಡೆ ಒಂಚೂರು ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಂಡ್ಬಿಟ್ರೆ ನೋಡ್ರಿ ಮಸ್ತಾಗಿರುವಂಥ ಕೆಂಪನ್ನು ಟೇಸ್ಟಿಯಾಗಿರುವಂತಹ ಹಕ್ಕರಿಕೆ ದೋಸೆ ರೆಡಿ ಆಗ್ತಾವು. ತಿನ್ಲಿಕ್ಕೆ ಭಾಳ ಬೆಸ್ಟು. ಭಾಳ ಇವು ಆ್ಯಸಿಡಿಟಿ ಕಡಿಮೆ ಮಾಡ್ತಾವು, ಮೋಷನ್ ಕ್ಲಿಯರ್ ಮಾಡ್ತಾವು, ಡೈಜೆಷನ್ ಮಸ್ತ್ ಇಂಪ್ರೂವ್ ಮಾಡ್ತಾವು. ನಾನಂತೂ ಹಿಂಗೆ ಮಾಡ್ತೀನಿ. ಅವಾಗ ಮಕ್ಕಳಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಂಗಿಲ್ಲ. ಹಕ್ಕರಿಕೆ ಎಷ್ಟು ತಿಂತೀವಿ ಗೊತ್ತಾ, ಮಸ್ತ್ ಆಗ್ತಾವೆ, ರುಚಿ ಆಗ್ತಾವೆ. ನೀವು ಟ್ರೈ ಮಾಡಿರಿ.